ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಚೈತ್ರದುರ್ಗದಲ್ಲಿ ವೇಸ್ಟ್ ಆಯಿಲ್ ಕುಡಿಯುವ ವ್ಯಕ್ತಿ ಎಲ್ಲರ ಗಮನವನ್ನ ಸೆಳೆದಿದ್ದಾನೆ. ಇನ್ನು ಮೂಲತಃ ಶಿವಮೊಗ್ಗ ಜಿಲ್ಲೆ ಮೂಲದವನಾದ ಕುಮಾರ್ ಎಂಬಾತ ಚಿತ್ರದುರ್ಗಕ್ಕೆ ಬಂದಿದ್ದು ವೇಸ್ಟ್ ಆಯಿಲ್ ಕುಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ಇನ್ನು ಈತ ಹೇಳುವ ಹಾಗೆ ಕಳೆದ 17 ವರ್ಷಗಳಿಂದ ವಾಹನಗಳಲ್ಲಿ ತೆಗೆಯುವ ವೇಸ್ಟ್ ಆಯಿಲ್ ಅನ್ನು ಕುಡಿಯುತ್ತಾ ಬಂದಿದ್ದು ಒಮ್ಮೆಯೂ ಕೂಡ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿಲ್ಲ. ಎಲ್ಲರೂ ನೀರನ್ನ ಕುಡಿಯುವ ಹಾಗೆ ಈ ಕುಮಾರ ಆಯಿಲ್ ಅನ್ನು ಘಟಘಟನೆ ಕುಡಿಯುತ್ತಿದ್ದು ಈತನನ್ನ ನೋಡಲು ಜನರು ಸಹ ಜಮಾಯಿಸ್ತಾ ಇದ್ದಾರೆ. ಇನ್ನು ಈ ಕುಮಾರನೇ ಹೇಳುವ ಹಾಗೆ ಊಟ ತಿಂಡಿ ಮಾಡೋದಿಲ್ಲ. ಪ್ರತಿದಿನ ಊಟದ ಬದಲಿಗೆ ಆಯಿಲ್ ಅನ್ನ ಈತ ಕುಡಿಯುತ್ತಾ ಬಂದಿದ್ದು ಒಂದು ದಿನಕ್ಕೆ ಬರೋಬ್ಬರಿ 8 ಲೀಟರ್ ಆಯಿಲ್ ಬೇಕಂತೆ. ಈ ಆಸಾಮಿಗೆ ಇನ್ನೂ ಈತ ಹೋದಲ್ಲೆಲ್ಲ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಆಯಿಲ್ ಅನ್ನ ಕೇಳಿ ಪಡೆದು ಕುಡಿಯುವುದನ್ನ ರೂಢಿ ಮಾಡಿಕೊಂಡಿದ್ದು ಊಟ ತಿಂಡಿ ಮಾಡಿದ್ರೆ ಈತನಿಗೆ ಎದೆ ಉರಿ ರಕ್ತ ವಾಂತಿಯಾಗುತ್ತಂತೆ. ಇನ್ನು ಈತ ಘಟನೆ ಆಯಿಲ್ ಕುಡಿಯುವುದನ್ನ ಕಂಡು ಸಾರ್ವಜನಿಕರು ಹೌಹಾರಿದ್ದಾರೆ. ಇನ್ನು ಅಷ್ಟು ಆಯಿಲ್ ಕುಡಿದ್ರೆ ಸಹ ಇದುವರೆಗೂ ಆರೋಗ್ಯ ಕೆಟ್ಟಿಲ್ಲ. ಆಯಿಲ್ ಬಿಟ್ರೆ ಕೇವಲ ಕಾಫಿ ಟೀ ಮಾತ್ರ ಈತ ಕುಡಿಯುತ್ತಿದ್ದು ಪ್ರತಿದಿನ 8 ಲೀಟರ್ ಆಯಿಲ್ ಅನ್ನ ಈತ ಕುಡಿಯುತ್ತಾ ಬಂದಿದ್ದು ಶಬರಿಮಲೆಗೆ ಈತ ಹೊರಟಿದ್ದು ಚಿತ್ರದುರ್ಗಕ್ಕೆ ಬಂದಿದ್ದು ಈತನನ್ನ ನೋಡಲು ಸಾರ್ವಜನಿಕರು ಜಮಾಯಿಸಿದ್ರು. ಆಯಿಲ್ ಕುಮಾರನನ್ನ ಕಂಡು ಸಾರ್ವಜನಿಕರು ಕೂಡ ದಂಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಜಾಪವ ಟಿವಿ ನಾಯಕನಹಟ್ಟಿ. ಹೆಸರು ಕುಮಾರ ಅಂತ, ನಮ್ಮೂರು ಶಿವಮೊಗ್ಗ. ಹಾಸ್ಪಿಟಲ್ ಮಾಲೆ ಹಾಕಿರೋದು ಅವ್ರ ತಾಯಿ ಶರಣರಂತ ಎಲ್ಲ ಬಿಟ್ಟು ಹೋಗೋಣ ಅಂದರೆ ದುಡ್ಡು ಹಾಕಿಲ್ಲ. ಇದು 17 ವರ್ಷದಿಂದ ಕುಡಿತಾ ಇರೋದು ಆಯಿಲ್ 17 ವರ್ಷದಿಂದ ಕುಡಿತಾ ಇದ್ದೀರಾ? ಏನು ಪರ್ಪಸ್ಸಿಗೆ ಕುಡಿತೀರಾ? ನೀವು ಊಟ ಮಾಡಲ್ವಾ? ಊಟ ಸೇರಲ್ಲ. ಏನಕ್ಕೆ ಆಗಲ್ಲ ಊಟ ಬಾಡಿ. ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ ಅರಗಿಸ್ಕೋತೀರಾ ನೀವು? ಅಗರ್ಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ರೂಢಿ ಆಗಿರೋದು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ? ಈಗ 29. ಈಗ ಹಾಸ್ಪಿಟ್ಲಲ್ಲಿ ಎಲ್ಲೂ ತೋರಿಸಿಲ್ಲ, ಹುಷಾರಿ ಆಗೋದು ಇದೇನದು ಆ ಥರ ಕೆಲಸ ಆಗಲ್ಲ. ಆಗತ್ತನ್ನೋ ನಂಬಿಕೆನೂ ಇಲ್ಲ, ಭರವಸೆನೂ ಇಲ್ಲ. 3 ಹೊತ್ತು ಊಟ ಇದನ್ನೇ ಆಯಿಲೇ ಕುಡಿತೀರಾ? ದಿವಸ 8 ಲೀಟ್ರ್ ಬೇಕು. ಎಷ್ಟು? 8 ಲೀಟ್ರು. ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ? ಅಲ್ಲಿ ಗ್ಯಾರೇಜಲ್ಲಿ. ಹೌದಾ? ಬೇರೆ ಕಾಫಿ ಟೀ ಜ್ಯೂಸು ಆ ಥರ ಏನೂ ಇಲ್ಲ? ಟೀ ಕುಡಿತೀರಾ? ಊಟ ಸೇರಲ್ಲ. ಊಟ ಮಾಡಿದ್ರೆ ಏನಾಗುತ್ತೆ? ರಕ್ತವಂತ ಎದೆ ಉಳಿ ಎಲ್ಲ ನೋಡಿರೋದಲ್ವ ಏನು ಹೊಸಬ್ರ. ನಿಮ್ಗೆ ಯಾರಾದರೂ ಯಾರು ಏನು ಮಾಡಲ್ಲ, ಅವ್ರು ಶೋಕಿ ನೋಡ್ತಾರೆ, ಇದು ಮಾಡ್ತಾರೆ ಎಲ್ಲ ಇದೇ ಥರನೇ ಅಷ್ಟೇ ಕಥೆ ಕೊಡೋದು. ಒಟ್ಟು ಶಬರಿಮಲೆ ಹೋಗೋಕೆ ನಾನು ದುಡ್ಡಿಲ್ಲ, ಅದಕ್ಕೆ ನಡ್ಕೊಂತ ಹೊರಟೆ. ಈಗ ಕಮ್ಮಿ ಅಂದರೆ 2-3 ಸಾವಿರ ರೂಪಾಯಿ ಬೇಕು. ನಾನೇ ಕಚೇರಿಗೆ ಯಾರಾದ್ರು ಕೂರಿಸಿ ಯಾರು ಇದು ಮಾಡಿಲ್ಲ. 2-3 ದಿನ ಇಲ್ಲೇ ಇರಿ. ಯಾರು ಆ ಥರ ಮಾಡಿ 2 ಹೊಸಪೇಟೆಯಿಂದ ಬಂದಿದ್ದು ಶಬರಿಮಲೆ ಹೋಗೋದು. ಗಾಡಿಯಲ್ಲಿ ಹೋಗೋಕೆ ನನ್ನ ಹತ್ರ ಎಲ್ಲಿಂದ ತರ್ತಿದ್ದು ನನ್ನ ಹತ್ರ ಬಂದು ಪ್ರತಿಯೊಂದು ಊರಲ್ಲ. ನಾನು ಇಲ್ಲಿ ಬಟ್ಟೆ ಹಾರಕ್ಕಂತ ಕೂತಿದ್ದೆ, ಅವ್ರು ಬಂದರು ನೋಡಿದ್ರು ಕಟ್ಸಿ. ಹೌದ್ರಾ? ನೀವು ಬೇಕಾಗೆ ಈ ಥರ ಮಾಡಲ್ಲ. ಯಾರಾದರೂ ನಿಮ್ಮನ್ನ ಅದು ನೋಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಪ್ರದರ್ಶನ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಅವೆಲ್ಲ ನಾನು ಜಾಯಮಾನದಲ್ಲೇ ಪಡೆದಿಲ್ಲ. ನಾನು ಮಾಡಕ್ಕೆ ರೆಡಿ ಇಲ್ಲ. ಕೆಆರ್ಪುರದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ. ಬೆಂಗಳೂರಿನ ಕೆಆರ್ಪುರದಲ್ಲಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಶಿವ ಅವರು ಉದ್ಘಾಟಿಸಿದರು. ಉಚಿತ ಶಿಬಿರದಲ್ಲಿ ನರರೋಗ, ಮೂತ್ರಪಿಂಡ, ಮೂತ್ರಕೋಶ, ಹೃದಯ ಭಾಗ, ಕ್ಯಾನ್ಸರ್ ರೋಗ, ಮೂಳೆ ಮುರಿತ, ಮಧುಮೇಹ ಸೇರಿದಂತೆ ವಿವಿಧ ರೋಗಗಳ ತಪಾಸಣೆಯನ್ನು ನಡೆಸಲಾಯಿತು. ಬಳಿಕ ಮಾತನಾಡಿದ ಆಸ್ಪತ್ರೆಯ ಸಿಒ ರಾಘವೇಂದ್ರ ಸುಂಟ್ರಳ್ಳಿ ಅವರು ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಹಾಗೂ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು ಕೆಆರ್ಪುರ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಪೂರ್ವಜರ ಕಾಲದಲ್ಲಿ ಜನರು ಬೆವರು ಹರಿಸುವ ಮೂಲಕ ಯಾವ ರೀತಿ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಂಡಿದ್ರು ಅದೇ ರೀತಿ ಈಗಿನ ಜನರು ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಾ ಇದೆ ಎಂದು ಹೇಳಿದರು. ಈ ವೇಳೆ ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಶಿವ, ಜಯಮಾಲಾ ಸೇರಿದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಬೆಂಗಳೂರು. ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಬ್ಯಾಂಗ್ಳೂರ್, ಅದರಲ್ಲೂ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಆರ್ಪುರಂ ಹಾಗೂ ಶ್ರೀ ಲಕ್ಷ್ಮಿ ಮದರ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಕೆಆರ್ಪುರಂ, ಇವೆರಡೂ ಆಸ್ಪತ್ರೆ ಇಲ್ಲಿ ಅಕ್ಕಪಕ್ಕ ಇರೋರು ಮತ್ತು ಇವರೆಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ಕೆಆರ್ಪುರಂ ಮತ್ತು ಕೆಆರ್ಪುರಂ ಸುತ್ತಮುತ್ತಲಿರುವಂತಹ ಜನರಿಗೆ ಪ್ರತಿ ವರ್ಷ ನಾವು ವಿಭಿನ್ನವಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಸಲ ನಾವು 7ಕ್ಕೂ ಹೆಚ್ಚು ಸ್ಪೆಷಾಲಿಟಿ ಸರ್ವಿಸಸ್ ಅನ್ನ OPD ಉಚಿತ ಕೊಡೋದ್ರ ಜೊತೆಗೆ ಮತ್ತು ಕೆಲವೊಂದು ಟೆಸ್ಟ್ ಗಳನ್ನ ಉಚಿತ ಕೊಡೋದ್ರೊಂದಿಗೆ ಇವತ್ತು ಸಾರ್ವಜನಿಕರ ಸೇವೆಯಲ್ಲಿ ನಮ್ದು ಒಂದು ಅಲ್ಪ ಕಾಣಿಕೆಯನ್ನ ಮಾಡ್ತಾ ಇದ್ದೇವೆ. ಈ ದಿನಗಳಲ್ಲಿ ನೀವೆಲ್ಲರೂ ನೋಡ್ತಿದ್ರ ನಮ್ಮೆಲ್ಲರ ಲೈಫ್ ಸ್ಟೈಲ್ ಇಂದಲೇ ಇವತ್ತು ಎಲ್ಲ ಆರೋಗ್ಯದ ತೊಂದರೆಗಳು ಬರ್ತಕ್ಕಂಥದ್ದು.
ಚಿಕ್ಕವ್ರು ಇರ್ಬೋದು, ದೊಡ್ಡವರು ಇರ್ಬೋದು, ಸೀನಿಯರ್ ಸಿಟಿಸನ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೀವೋ ಅದು ಯಾವುದು ಕೂಡ ಸಾರ್ವಜನಿಕರಿಗೆ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋ ದೃಷ್ಟಿಯಲ್ಲಿ ನಾವು ಯಾರು ನಡ್ಕೊಳ್ತಾ ಇಲ್ಲ. ಹಾಗಾಗಿ ಯಾವ ರೀತಿ ಪೂರ್ವಜರು ಹಗಲಿರುಳು ಶ್ರಮ ಪಡ್ತಾ ಇದ್ರು, ಒಂದ್ ಹನಿ ಬೆವರು ಬರ್ತಾ ಇತ್ತು, ಅವಾಗ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ವ್ಯವಸ್ಥೆಯಿಂದ ನಾವು ಹೊರಬಂದು ನಮ್ಮ ಫುಡ್ ಹ್ಯಾಬಿಟ್ ಇರ್ಬೋದು, ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಇವೆಲ್ಲವೂ ಚೇಂಜ್ ಆಗಿದೆ. ಸೊ ಕೆಲಸನೂ ಎಷ್ಟು ಬಿಸಿ ಇರ್ತೀವಿ, ಎಷ್ಟು ಸ್ಟ್ರೆಸ್ ಇರುತ್ತೋ ಲೈಫಲ್ಲಿ, ಅದ್ರ ಪ್ರಕಾರವೇ ನಾವು ಕೂಡ ನಮ್ಮ ಹೆಲ್ತ್ಗೆ ಅಷ್ಟೋ ಸ್ವಲ್ಪನಾದ್ರೂ ಸಮಯ ಕೊಡುವಂತದ್ದು ನಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ, ಪ್ರತಿ ವರ್ಷ ಇನ್ನೂ ಹೆಚ್ಚು ಉಚಿತ ಸೇವೆ ಕೊಡುವಂತ ಶಕ್ತಿ ಈ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಕೊಡ್ಲಿ ಅಂತ ಕೇಳ್ಕೊತಾ, ರಾಘವೇಂದ್ರ ಸುಂಟ್ರಳ್ಳಿ, ಚೀಫ್ ಆಪರೇಷನ್ ಆಫೀಸರ್, ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್. ಥ್ಯಾಂಕ್ ಯು. ಸಾಂಬಶಿವ ವೈದ್ಯಾಧಿಕಾರಿಗಳು, ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್, ಸಂಜೆ ಹೆಲ್ತ್ ಕೇರ್. ಈ ದಿನ ನಾವು ಆರೋಗ್ಯ ಶಿಬಿರವನ್ನು ಮೆಗಾ ಕ್ಯಾಂಪ್ ಆಗಿ ಆರ್ಗನೈಸ್ ಮಾಡಿ, ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇವಾಗ ಬರ್ತಾ ಇರುವಂತ ಎಲ್ಲಾ ಕಾಯಿಲೆಗಳಿಗೆ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದು ನರ್ವ್ ವೀಕ್ನೆಸ್ ಆಗೋದು, ಏಜ್ ಆಗಿ ಬೋನ್ಸ್ ವೀಕ್ನೆಸ್ ಆಗ್ತಾ ಇರೋದು, ಮತ್ತೆ BP ಶುಗರ್ ಇದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇರೋರಿಗೆ ಕಾಂಪ್ಲಿಕೇಶನ್ಸ್ ಆಗದಿರ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಹೆಲ್ತ್ ಚೆಕಪ್ ಅನ್ನ ಆರ್ಗನೈಸ್ ಮಾಡಿದೀವಿ. ಈ ಹೆಲ್ತ್ ಚೆಕಪ್ ಮೂಲಕ ಮುಂದಿನ 3 ತಿಂಗಳು, ಈ ದಿನದಿಂದ 3 ತಿಂಗಳು BMT ಮತ್ತೆ ಆಂಜಿಯೋಗ್ರಾಮ್ ಅನ್ನ 50% ದರದಲ್ಲಿ, ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಈ ಜನದ ಕರ್ನಾಟಕ ಮತ್ತು ಈ ಜನದ ಭಾಗದ ಜನರು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ವಿನಂತಿ. ಸಂತೆಬೆನ್ನೂರಿನಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ದಿಶಾ ಸಮಿತಿಯ ವತಿಯಿಂದ 100 ಜನರಿಗೆ ಆಹಾರ ಕಿಟ್ ವಿತರಣೆ. ಲಕ್ಷಾಂತರ ಯುವಕ ಯುವತಿಯರಿಗೆ ಶಿಕ್ಷಣ ಹಾಗೂ ಉದ್ಯೋಗದಾತರಿಗೆ ದಾವಣಗೆರೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ರವರ ಕೊಡುಗೆ ಅಪಾರವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ಹೊದಿಗೆರೆ ರಮೇಶ ಹೇಳಿದರು. ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪಟ್ಟಣದಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ದಾವಣಗೆರೆ ಜಿಲ್ಲೆ ದಿಶಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಶ್ರೀಮಂತಿಗೆ ಮುಖ್ಯವಲ್ಲ, ಹೃದಯವಂತಿಕೆ ಮುಖ್ಯವಾಗಿದೆ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರವರು ತೋರಿಸಿಕೊಟ್ಟಿದ್ದಾರೆ. ದೀನ ದಲಿತರಿಗೆ, ಬಡವರ ಕಷ್ಟಗಳಿಗೆ ಸ್ಪಂದಿಸುವ, ಶ್ರಮಿಸುವ ಕುಟುಂಬ ಎಂದರೆ ಶಾಮನೂರು ಕುಟುಂಬವಾಗಿದೆ. ಅನುದಾನಗಳು ಸೋರಿಕೆಯಾಗದೆ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನಿಗಾ ವಹಿಸುವ ಜವಾಬ್ದಾರಿ ದಿಶಾ ಸಮಿತಿಯದ್ದಾಗಿದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ದಿಶಾ ಸಮಿತಿ ಸದಸ್ಯರು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ದಿಶಾ ಸಮಿತಿ ಸದಸ್ಯ ಸಂತೆಬೆನ್ನೂರು ಮೂರ್ತಪ್ಪ ಮಾತನಾಡಿ, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಆಹಾರ ಕಿಟ್ ವಿತರಣೆಯನ್ನ ಮಾಡಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ದೇವರು ಅವರ ಸಮಾಜಮುಖಿ ಸೇವೆಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ದೇವರು ಕರುಣಿಸಲಿ ಎಂದು ಹೇಳಿದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಣುಕಾ ಮೂರ್ತಪ್ಪ, ಶಿವರಾಜ್, ಆಸಿಫ್, ದಶರಥ್, ದಿಬಿ, ಕಿರಣ್, ಜಯಣ್ಣ ಹಾಗೂ ದಿಶಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಕೋಳೇನೂರು, ಪ್ರಜಾಪವರ್ ಟಿವಿ, ದಾವಣಗೆರೆ. ಜುಪ್ಪರಗುಂಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಕಚೇರಿಯ ಆವರಣದಲ್ಲಿ ನಡೆಯಿತು. ಈ ವೇಳೆ ಸಂಘದ ಅಧ್ಯಕ್ಷ ಜಿಬಿ ಪರಮೇಶ್ವರಪ್ಪ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಹಕಾರ ಸಂಘದಲ್ಲಿ ಸಾಲ ಪಡೆದುಕೊಂಡ ರೈತರು ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡಿದಾಗ ಮಾತ್ರ ಸಹಕಾರ ಸಂಘಗಳ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ರೈತರು ಸಂಕಷ್ಟದಲ್ಲಿ ಬೆಳೆ ಸಾಲ ಒಳಗೊಂಡಂತೆ ನಾನಾ ಯೋಜನೆ ಅಡಿಯಲ್ಲಿ ಸಾಲ ಪಡೆದುಕೊಂಡು ಮರುಪಾವತಿ ಮಾಡದೆ ಕೆಲವು ಸುಸ್ತಿಯಾಗಿವೆ. ಈ ರೀತಿಯಾದಾಗ ಬ್ಯಾಂಕಿನವರು ಸಾಲಗಾರರ ಮನೆಯ ಬಾಗಿಲಿಗೆ ಬಂದರೂ ಕೆಲವರು ಸರಿಯಾದ ರೀತಿ ಸ್ಪಂದನೆ ತೋರ್ತಾ ಇಲ್ಲ. ಹೇಗಾದ್ರೆ ಆಡಳಿತ ನಡೆಸುವುದು ಕಷ್ಟ ಆಗುತ್ತದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಲಿಂಗಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿ ಸಾಧನೆಯಲ್ಲಿ ತುಂಬಾ ಹಿಂದೆ ಉಳಿದಿದೆ. ಸಹಕಾರ ಸಂಘ ಸಾಧನೆಗೊಳ್ಳಬೇಕಾದರೆ ಷೇರುದಾರರ ಸಹಕಾರ ಅತ್ಯಗತ್ಯ ಎಂದರು. ಇದೇ ವೇಳೆ ಸಭೆಯ ನಡಾವಳಿ ಓದಿದ್ರು. ಬಳಿಕ ವಾರ್ಷಿಕ ವರದಿ ಪರಿಗಣಿಸಲಾಯಿತು. ಸಾಲ ಮರುಪಾವತಿ ಜೊತೆ ಪಹಣಿಯಲ್ಲಿನ ತಪ್ಪುಗಳ ತಿದ್ದುಪಡಿ ಹಾಗೂ ಸೌಲಭ್ಯಗಳ ಕಾರ್ಯನಿರ್ವಹಣಾ ನ್ಯೂನತೆ ಕುರಿತು ಚರ್ಚಿಸಲಾಯಿತು. ಸಹಕಾರ ಸಂಘದಿಂದ ರೈತರಿಗೆ ಕ್ರೆಡಿಟ್ ಕಾರ್ಡ್ ಸೌಲಭ್ಯ, 0 ಬಡ್ಡಿ ದರದಲ್ಲಿ ಕೆಸಿಸಿ ಸಾಲ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳ ಬಗ್ಗೆ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಪುಟ್ಟ ನರಸಮ್ಮ, ನಿವೃತ್ತ ಕಾರ್ಯದರ್ಶಿ ಪಟೇಲ್ ರಂಗನಾಥ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ನಿಂಗಣ್ಣ, ಚನ್ನಬಸಪ್ಪ, ಪರಮೇಶ್ವರಪ್ಪ ಗೌಡ, ಜಯಣ್ಣ, ಮಲ್ಲಿಕಾರ್ಜುನ್, ಜಯಪ್ರಕಾಶ್, ದೇವರಾಜು, ಜಯಮ್ಮ, ಭಾರತ, ಜಯರಾಮ್, ಚಿತ್ತಪ್ಪ, ಅಂಜನ್ ರೆಡ್ಡಿ ಸೇರಿದಂತೆ ಜುಂಜರಗುಂಟೆ, ಸೂರನಹಳ್ಳಿ, ಚೆನ್ನಮ್ಮ, ನಾಗತಿಹಳ್ಳಿ, ಮುತ್ಸಮುದ್ರ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಂಪುರ.
ಕೊಡಿಸೋ ಈ ಒಂದು ವೇದಿಕೆಯಲ್ಲಿ ಹೇಳ್ತೀವಿ. 1 ತಿಂಗಳಲ್ಲಿ ನಿಮಗೆ ಸಾಲ ಕೊಡಿಸ್ತೀವಿ. ನಾವು MD ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಿಮ್ದೆಲ್ಲ ಕಟ್ಸ್ಬಂದು ನಮ್ಮನ್ನ ಜುಟ್ಟು ಹಿಡ್ಕೊಂಡು ಕೇಳ್ರಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ನಮ್ಮಲ್ಲಿ ತಪ್ಪಿಟ್ಕೊಂಡು ನಾವು ಮಾತಾಡಕ್ಕೆ ಹೋಗಬಾರ್ದು. ಇವತ್ತು ನಮ್ಮ ಸಹಕಾರ ಸಂಘ ಬೆಳಿತಿರೋದು ನಮ್ಮ ರೈತರಿಂದಲೇ. ಯಾವ ಸರ್ಕಾರದಿಂದ ಇದಕ್ಕೆ ಹಣ ಬರಲ್ಲ. ನಮ್ಮ ಸಹಕಾರ ಸಂಘ ಸರ್ಕಾರದಿಂದ ಹಣ ಬರುತ್ತಂದ್ರೆ ತಪ್ಪು ಭಾವನೆ. ಇದು ನಬಾರ್ಡ್ನಿಂದ ಹಣ ಬಂದು ಅವರು ಸಾಲವಾಗಿ ತಂದಿರ್ತಾರೆ. ಅಲ್ಲಿ ಸಾಲವಾಗಿ ತಂದಿರ್ತಕ್ಕಂಥದ್ದು ನಾವು ಕೊಡಲೇಬೇಕು ತಾನೆ. 0% ಬಡ್ಡಿಗೆ ಕೊಡ್ತಾರೋ ಅಂದಮೇಲೆ ನಾವು ಅದನ್ನು ತಂದು ಕೊಡ್ಬೇಕು ತಾನೆ. 10, 20, 50 ಸಾವಿರ ಎತ್ಕೊಂಡಾರ ಅವ್ರ ಮನೆ ಬಾಗ್ಲಾಗ 50 ಸಾವಿರ ಹೋದ್ರು ಹೋಗ ಕೊಡ್ತೀವಿ ಮನ್ನಾಗುತ್ತೆ. ಈ ಒಂದು ಭಾವನೆ ಬೇಡ. ನಿಮ್ದು ಯಾವುದೇ ರೀತಿಯಲ್ಲಿ ಒಂದು ಸಾಲ ಚಾಲ್ತಿಯಲ್ಲಿದ್ದರೆ ಇವತ್ತು 50 ಸಾವಿರ ತಗೊಂಡ್ರೆ ಮುಂದೆ 1 ಲಕ್ಷ ತಗೋಬೇಕಂತ ಒಂದು ಯೋಜನೆ ನಮ್ಮಲ್ಲಿದೆ. ದಯವಿಟ್ಟು ಈ ಷೇರ್ದಾರರಾಗಲಿ ರೈತರಾಗಲಿ ಇದೊಂದು ಸ್ವಲ್ಪ ಮನವರಿಕೆ ಮಾಡ್ಕೊಳ್ರಿ. ನಮಗೆ ಸಾಲ ಕೊಡಲಿಲ್ಲ, ಅವ್ರಿಗೆ ಕೊಟ್ಟರು ಇವ್ರಿಗೆ ಕೊಟ್ಟರು ಅಂತ ಅನ್ನೋ ಭಾವನೆ ಬೇಡ. ಯಾರಿಗೂ ಕೊಟ್ಟಿಲ್ಲ. ನಾವು ಮನೆ ಬಾಗಿಲಿಗೆ ಮ್ಯಾನೇಜರ್ನು ಸೂಪರ್ವೈಸರ್ನ ಕರ್ಕೊಂಬಂದು ಮನೆ ಬಾಗಿಲಿಗೆ ಹೋಗಿದ್ವಿ. ಮನೆ ಬಾಗಿಲಿಗೆ ಹೋದ್ರೆ ಅವ್ರ ಹತ್ರ ಅನ್ನಿಸ್ಕೊಂಡು ನಾವಾದ್ರೂ ಯಾರಿಗೆ ಹೇಳಿಲ್ಲ ವಿಚಾರಗಳನ್ನು. ಅವ್ರಿಗೇನೆ ಮೊನ್ನೆ ಸುಸ್ತಿ ಮಾಡಿದವರಿಗೆ ಹಿಂದೆ 1 ವಾರದಲ್ಲೇ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ನಾವು 50 ಸಾವಿರ ಕೊಟ್ಟ ನಿಮ್ಮ ಮೇಲೆ 70 ಸಾವಿರ ಕೊಡಿಸಿದ್ವಿ. ಅನ್ಯಾಯ ಏನು ಮಾಡಿದ್ದು ನಮ್ಮ ಸೊಸೈಟಿಯಲ್ಲಿ? ಯಾಕೆ ಕಟ್ಟಲ್ಲ ದುಡ್ಡು? ಕಟ್ರಿ, ಇಲ್ಲಿ ತಗೊಳ್ರಿ, ಒಳ್ಳೆ ಸಂಘ ಇದು. ಅದು ಬಿಟ್ಟು ನೀವು ಸಾಲ ತಗೊಂಡ್ರೆ ಇಲ್ಲಿ ಬರೋದು, ಇಲ್ಲಿ ಬರ್ಸ್ಕೊಂಬಂದಿಲ್ಲ. ದಯವಿಟ್ಟು ಪಟೇಲಣ್ಣ, ಹಿಂದೆ ಯಾರ್ಯಾರಿಗೆ ನೀವೆಲ್ಲನ ಇಲ್ಲಿ ಸಾಲ ಇರ್ತಕ್ಕಂಥವ್ರಿಗೆಲ್ಲ ಬರ್ಕೊಟ್ಟಿದ್ದಾರೆ, ಅಲ್ಲಿನೂ ತಗೊಂಡಿದ್ದಾರೆ. ಅವೆಲ್ಲ ಯಾರ್ಯಾರು ಒಂದು ಲೀಸ್ಟ್ ಮಾಡಿಕೊಡಿ. ತಿರ್ಗಾ ಮತ್ತೆ ಯಾರೋ ಪ್ರಾಬ್ಲಮ್ ಇದಾವಲ್ಲ, ನಾನು ದುಡ್ಡು ಕಟ್ಟಿದ್ದೀನಿ ಮನ್ನಾ ಆಗಿಲ್ಲ ಅಂದರೆ ಯಾರು? ನಮ್ಮ ಆಟಕ್ಕೆ ಇಷ್ಟಪಟ್ಟು ದುಡ್ಡು ಇಲ್ಲಿ ನಮ್ಮ ಇದರಲ್ಲಿ ಇಲಾಖೆಯಲ್ಲಿ ಮನ್ನಾ ಆಗಿಲ್ಲ, ಪಾಣಿನಲ್ಲಿ ಮನ್ನಾ ಆಗಿತ್ತು ಅಂತ ತೋರಿಸ್ತೈತೆ. ಇದು ಯಾರು ಕಟ್ಟಬೇಕಿದ್ದು? ನಷ್ಟ ನಮಗೆ ತಾನೇ ಅದು. ಅದರದೆಲ್ಲ ಒಂದು ಲೀಸ್ಟ್ ತಗೊಂಬತ್ತಿ ಅಂತ ಹೇಳಿದ್ರಿ, ನೀವು ತರಲಿಲ್ವಲ್ಲ? ಸರಿನೇ. ಹಿಂಗೆ ನಾವು ಪ್ರತಿಯೊಬ್ಬರಿಗೆ ಉತ್ತರ ಕೊಡಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ರೈತರು ನಿಮ್ಮಲ್ಲಿ ಇರ್ತಕ್ಕಂಥ ಯಾರೇ ಒಂದು ಸುಸ್ತಿದಾರರು ಬೇಗನೆ ಇದ್ರಲ್ಲಿ ಕಟ್ಟಿದ್ರೆ ನಿಮಗೆ ನೋಡಿ 1 ವಾರದಲ್ಲಿ ಕೊಡಿಸ್ತೀವಿ. ನಾವು ಹೆಚ್ಚುವರಿ ಮಾಡ್ಕೊಡ್ತೀವಿ ನಿಮಗೆ. ಮೊದಲು ಕಟ್ಟಿದ್ರೆ ಇನ್ನೂ ಒಂದು 80-90 ಫೈಲ್ಗಳು ಅಳ್ತಾ ಇದಾವೆ. ಅವ್ರು 3 ವರ್ಷ ಆಗೈತೆ ಕೊಟ್ಟು ಸಂಘನ ನೋಡಿ. ಇವರು ಒಂದು ಹೇಳಿದ್ರಲ್ಲ, ಅದೇ ರೀತಿಯಾಗಿ 3 ವರ್ಷ ಇವರೆಲ್ಲ ಕೊಟ್ಟರೆ ಅವ್ರು ಸಾಲ ಕೊಡೋಕೆ ತಯಾರಿದ್ದಾರೆ. ನಮ್ಮ ಒಂದು ಸೊಸೈಟಿ ನಮ್ಮ ಜಿಲ್ಲೆಯಲ್ಲಿ ಡಿಗ್ರೇಡ್ ಆಗಿ ಹೋಗೈತೆ. ನಾವು ಮೊನ್ನೆ DCC ಬ್ಯಾಂಕಿಂದ ಒಂದು ಕಾರ್ಯಕ್ರಮ ಇದ್ದಾಗ ಹೋದಾಗ ಅಲ್ಲಿ ಕೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ನಿಮ್ಮ ಸೊಸೈಟಿನೇ ಕೊನೆ ಸೊಸೈಟಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಒಳ್ಳೊಳ್ಳೆ ಸಾಧನೆ ಮಾಡತಕ್ಕಂಥ ಸೊಸೈಟಿಗಳನ್ನೆಲ್ಲ ಕುಂಡಿಸಿ ಅವ್ರನ್ನ ಕಾರ್ಯದರ್ಶಿಗಳು ಅಧ್ಯಕ್ಷರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ನಾವು ಆ ಮಟ್ಟಕ್ಕೆ ಬೆಳಿಬೇಕು. ಬೆಳೆದಾಗ ನಮ್ಮ ಒಂದು ಸಹಕಾರ ಸಂಘಕ್ಕೆ ಬೆಲೆ ಇರ್ತದೆ, ರೈತರಿಗೊಂದು ಬೆಲೆ ಇರುತ್ತೆ, ನಿಮಗೆ ಕೊಂಡುಕೊಳ್ಳೋ ವ್ಯವಹಾರನೂ ಬಹಳ ಚೆನ್ನಾಗಿರ್ತದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಸಹಕಾರ ಸಂಘವನ್ನು ಚೆನ್ನಾಗಿ ಬೆಳೆಸ್ರಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬೆಕೋಡಿ ನಕಲಿ ಆಧಾರ್ ಕಾರ್ಡ್ ಮಾಸ್ ಕಾರ್ಡ್ ಆರೋಪಿ ಬಂಧನ. ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬೆಕೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಭರ್ಜರಿ ಕಾರ್ಯಾಚರಣೆ ಮಾಡಿ 3 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ನಕಲಿ ರೇಷನ್ ಕಾರ್ಡ್, ನಕಲಿ ಆಧಾರ್ ಕಾರ್ಡ್, ನಕಲಿ ಮಾರ್ಕ್ಸ್ ಕಾರ್ಡ್, ಕಂಪನಿ ಐಡಿ ಕಾರ್ಡ್ ನಕಲಿ ಮಾಡುತ್ತಿದ್ದವರನ್ನ ಪತ್ತೆ ಹಚ್ಚಿ ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬೆಕೋಡಿ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುರುದತ್ತ, ಮನೋಜ್, ಯಶವಂತ್ ಎಂಬ ಆರೋಪಿಗಳನ್ನ ಪೊಲೀಸರವರು ಕೋಳವನ್ನ ತೊಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಧಾರವಾಡದ ಯೂಟ್ಯೂಬರ್ ಕ್ವಾಜಾ ಉರ್ಫ್ ಮೊಕಳೆಪ್ಪ ಹಿಂದೂ ಯುವತಿ ಮದುವೆಯಾಗಿರುವ ವಿಚಾರ ಸದ್ಯ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಪತ್ನಿ ಗಾಯತ್ರಿ ಜಾಲಿಹಾಳ್. ಮುಕಳೆಪ್ಪನ ಪತ್ನಿ ಗಾಯತ್ರಿ ಜಾಲಿಹಾಳ್ ಹೇಳಿಕೆ ನೀಡಿದ್ದು, ಮುಕಳೆಪ್ಪ ಲವ್ ಜಿಹಾದ್ ಎಂದು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಸ್ವಂತ ಬುದ್ಧಿಯಿಂದ ಸ್ವಇಚ್ಛೆಯಿಂದ ಅವನನ್ನ ಮದುವೆಯಾಗಿದ್ದೇನೆ. ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದೇವೆ. ನಮ್ಮ ತಾಯಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ತಾಯಿಗೆ ಬೇರೆ ಯಾರೋ ಕಲಿಸಿಕೊಟ್ಟಿದ್ದಾರೆ. ಸುಳ್ಳು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮದುವೆ ಆದ ಮೇಲೂ ನಮಗೆ ಸಪೋರ್ಟ್ ಮಾಡಿದ್ದಾಳೆ ನಮ್ಮ ತಾಯಿ. ನನಗೆ ನನ್ನ ಗಂಡ ಮುಕಳೆಪ್ಪನಿಗೆ ಏನಾದರೂ ಅಪಾಯ ಆದರೆ ಕಾನೂನಿನಿಂದ ನನಗೆ ನ್ಯಾಯ ಸಿಗಬೇಕು. ಸುಳ್ಳು ಸುದ್ದಿ, ಸುಳ್ಳು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಯಾರು ನಮ್ಮ ತಾಯಿಯ ಹೇಳಿಕೆಗೆ ಬೆಲೆ ಕೊಡಬೇಡಿ. ನಾನು ಸ್ವಂತ ಬುದ್ಧಿಯಿಂದ ಕ್ವಾಜಾ ಉರ್ಫ್ ಮುಕಳೆಪ್ಪನನ್ನ ವಿವಾಹವಾಗಿದ್ದೇನೆ ಎಂದು ಮುಕಳೆಪ್ಪನ ಪತ್ನಿ ಗಾಯತ್ರಿ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾಳೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹರಿಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮ ಅವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಯಾದಗಿರಿಯ ಶ್ರೀ ವಿದ್ಯಾ ಮಂಗಲ ಕಾರ್ಯಾಲಯ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ವಿನಯ ಪ್ರಿಯ ಕುಮಾರಿ ಭರತನಾಟ್ಯ ಕುಮಾರಿಯೊಂದಿಗೆ ಪ್ರಾರಂಭಿಸಲಾಯಿತು. ಯಾದಗಿರಿಯಲ್ಲಿ ಇಂದು ವಿಮೋಚನಾ ದಿನಾಚರಣೆಯ ಅಂಗವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಪುತ್ಥಳಿಗೆ ಮೆರವಣಿಗೆ ಮೂಲಕ ಮಾಲಾರ್ಪಣೆ ಮಾಡಿ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಯಾದಗಿರಿ ಜಿಲ್ಲಾಧ್ಯಕ್ಷ ಶ್ರೀ ಜಗನ್ನಾಥ ಎಸ್ ಚಿಂತನಹಳ್ಳಿ ಅವರು 12ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದ ಶ್ರೇಯೋಭಿವೃದ್ಧಿಗೆ ಬಸವಣ್ಣನವರು ಪಣ ತೊಟ್ಟು ಸಮಾಜದ ಏಳಿಗೆಗಾಗಿ ಶ್ರಮಿಸಿದ್ರು. ಈಗ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣಾರೆಡ್ಡಿ ಅವರು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಟ್ಟು ಪ್ರತಿ ಹಳ್ಳಿಯಲ್ಲಿ ಪಕ್ಷದ ಸೈನಿಕರನ್ನ ಹುಟ್ಟುಹಾಕುತ್ತಿರುವುದು ನಿಜಕ್ಕೂ ವಿಶೇಷ ಎಂದು ತಿಳಿಸಿದರು. ಕೆಆರ್ಎಸ್ ಪಕ್ಷದ ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಮತಿ ದೀಪಾ ಮನ್ನೂರ್ ಅವರು ಮಾತನಾಡಿ, ಯಾದಗಿರಿ ಜಿಲ್ಲಾದ್ಯಂತ ಸಾರ್ವಜನಿಕರಿಗೆ ಸಿಗಬೇಕಾದ ಸೇವೆಗಳು, ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು ಸಿಗದಂತಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ, ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್, ಕೆಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್, ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಘುನಂದನ್ ಜೆಪಿ, ಆನಂದ ರಾಯಚೂರು, ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಕಂದೂರು, ರಾಜ್ಯಾದ್ಯಂತ ಪಕ್ಷದ ಪದಾಧಿಕಾರಿಗಳು, ಸೈನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನ್ನಿ ವೀರನಗೌಡ, ಪ್ರಜಾಪವರ್ ಟಿವಿ, ರಾಯಚೂರು. ಪ್ರಮುಖವಾಗಿ ಕಾರಣ, ಮೊದಲಿಗೆ ಈ ದೇಶವನ್ನ ಸಾಂಸ್ಕೃತಿಕವಾಗಿ, ನೈತಿಕವಾಗಿ, ರಾಜಕೀಯವಾಗಿ ಒಂದು ಘಟಕವಾಗಿ ಮಾಡಿದಂತಹ ಯಾರಪ್ಪ? ಮಹಾತ್ಮ ಗಾಂಧೀಜಿ. ಇಡೀ ದೇಶದ ಉದ್ದಗಲಕ್ಕೂ ಇಡೀ ದೇಶವನ್ನ ಆ ರೀತಿಯಲ್ಲಿ ಸುತ್ತಿದ, ದೇಶವನ್ನ ಬೆಸೆದಂತಹ, ಇವತ್ತಿನ ಬಾಂಗ್ಲಾದೇಶ, ಪಾಕಿಸ್ತಾನ ಸೇರಿದಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ದೇಶವನ್ನ ಬೆಸೆದಂತಹ ಮಹಾತ್ಮ ಗಾಂಧೀಜಿ. ಅದೇ ರೀತಿಯಲ್ಲೇ ದೇಶದಲ್ಲಿ ಪ್ರಜಾಪ್ರಭುತ್ವದ ಬುನಾದಿಯನ್ನ ಹಾಕಿ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ನ ಕಟ್ಟಿ ದೇಶವನ್ನ ಒಗ್ಗಟ್ಟಾಗಿ ಇಟ್ಟುಕೊಂಡು ಕಾಪಾಡಿಕೊಂಡು ಒಂದು ಉತ್ತಮವಾದಂತಹ, ಆದರ್ಶಯುತವಾದಂತಹ ಆಡಳಿತ ಕೊಟ್ಟಂತಹ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ನಂತರ ಜವಾಹರ್ಲಾಲ್ ನೆಹರೂರವರ ಮಂತ್ರಿಮಂಡಲದಲ್ಲಿ ದೇಶದ ಗೃಹ ಸಚಿವರಾಗಿ ಒಂದು ರೀತಿಯಲ್ಲಿ ಬ್ರಿಟಿಷರು ದೇಶವನ್ನ, ನೀವು ಯಾರ ಜೊತೆನಾದ್ರೂ ಹೋಗಿ ಏನು ಬ್ರಿಟಿಷರ ಅಧೀನದಲ್ಲಿದ್ದಂತ ಬಾಂಬೆ, ಮಸ್ಕಿ ತಾಲೂಕಿನ ಮೆದಕಿನಾಳ ವಲಯದಲ್ಲಿ 6 ಒಕ್ಕೂಟಗಳ ಪದಾಧಿಕಾರಿಗಳಿಗೆ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ತರಬೇತಿಯನ್ನ ಮಾನ್ಯ ಯೋಜನಾಧಿಕಾರಿಗಳು ಹಾಗೂ ಸಿಎಸ್ಸಿ ಯೋಜನಾಧಿಕಾರಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಭೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಮಾನ್ಯ ಯೋಜನಾಧಿಕಾರಿಗಳು ಕ್ಷೇತ್ರದ ಹಿನ್ನೆಲೆ, ಪೂಜ್ಯರ ಪರಿಚಯ, ಗ್ರಾಮಾಭಿವೃದ್ಧಿ ಯೋಜನೆ, ಸೇವಾ ಟ್ರಸ್ಟ್ ಆಗಿ ಸೇವೆ ಸಲ್ಲಿಸುವ ಕುರಿತು, ಬಡವರ, ಮಹಿಳೆಯರ, ರೈತರ, ದುರ್ಬಲರ ಜನರ ವರ್ಗದ ಸಬಲೀಕರಣದಲ್ಲಿ ಯೋಜನೆಯ ಪಾತ್ರ, ಪ್ರಸ್ತುತ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದರು. ಸಿಎಸ್ಸಿ ಯೋಜನಾಧಿಕಾರಿಗಳು ಸಿಎಸ್ಸಿ ಸೇವೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ವಿಮಾ ಸಮನ್ವಯ ಅಧಿಕಾರಿಗಳು ವಿಮೆಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದರು. ತಾಲೂಕು ವಿಚಕ್ಷಣಾಧಿಕಾರಿಗಳು ಪರಿಣಾಮಕಾರಿಯಾಗಿ ವಾರದ ಸಭೆ ಮಾಡುವ ಬಗ್ಗೆ ಮತ್ತು ದಾಖಲಾತಿ ನಿರ್ವಹಣೆಯ ಬಗ್ಗೆ ಮಾದರಿ ಒಕ್ಕೂಟ ಸಭೆ ಹಾಗೂ ಮಾದರಿ ವಾರದ ಸಭೆಯನ್ನ ಮಾಡಿಸಲಾಯಿತು. ಪದಾಧಿಕಾರಿಗಳಲ್ಲಿ ಇರಬೇಕಾದ ನಾಯಕತ್ವದ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಈ ಸಭೆಯಲ್ಲಿ 6 ಒಕ್ಕೂಟಗಳ ಪದಾಧಿಕಾರಿಗಳು ಹಾಗೂ ವಿಚಕ್ಷಣಾಧಿಕಾರಿಗಳು, ಮೇಲ್ವಿಚಾರಕರು,
ಪ್ರಸನ್ನ ಸೇವಾ ಪ್ರತಿನಿಧಿಗಳು, ವಿಸ್ತರಣಾಧಿಕಾರಿ ಸಂಜೀವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವ ಟಿವಿ, ಮಸ್ಕಿ. ರಾಯಚೂರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಡ್ಯಾಫೋಡಿಲ್ಸ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂದನೂರು ಕಾಕತೀಯ ಕ್ಲಬ್ನಲ್ಲಿ ನಡೆದ ರಾಯಚೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮಸ್ಕಿ ತಾಲೂಕಿನ ತುಂಗಭದ್ರಾ ಪದವಿ ಪೂರ್ವ ಕಾಲೇಜು ಮುದ್ದಾಪುರನ ಕೆ ಕಾವ್ಯ ತಂದೆ ಎಂಕೋಬಾ ಎಲ್ಲೆ ಕೂಡ್ಲಿಗಿ ವಿದ್ಯಾರ್ಥಿನಿ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಎಂದು ಕಾಲೇಜು ಪ್ರಾಚಾರ್ಯ ಲಕ್ಷ್ಮಣ್ ಕರ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಾಧನೆ ಮಾಡಿದ ಈ ವಿದ್ಯಾರ್ಥಿನಿಗೆ ಸಂಸ್ಥೆಯ ಅಧ್ಯಕ್ಷರಾದ ಮಹದೇವಪ್ಪ ಗೌಡ, ಪೊಲೀಸ್ ಪಾಟೀಲ್, ಕಾರ್ಯದರ್ಶಿ ರಾಮಣ್ಣ ನಾಯಕ್, ಪಾಲಕರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಪ್ರಜಾಪವ ಟಿವಿ, ಮಸ್ಕಿ. ಕುರುಬ ಸಮುದಾಯವನ್ನ ಯಾವುದೇ ಸಂದರ್ಭದಲ್ಲೂ ಎಸ್ಟಿ ಪಟ್ಟಿಗೆ ಸೇರಿಸಬಾರದು. ಕುರುಬ ಸಮುದಾಯವನ್ನ ಯಾವುದೇ ಸಂದರ್ಭದಲ್ಲೂ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಬಾರದು ಎಂದು ಒತ್ತಾಯಿಸಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ನಾಯಕರಾದ ಗೋಸಲ ಭರ್ಮಪ್ಪ, ಜಂಬಯ್ಯ ನಾಯಕ ಮತ್ತು ದೇವರಮಣಿ ಶ್ರೀನಿವಾಸ್ ಹೇಳಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಭಾನುವಾರ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪರಿಶಿಷ್ಟ ಪಂಗಡ ಸಮುದಾಯವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ, ವೃತ್ತಿಪರವಾಗಿ ಹಿಂದುಳಿದಿದೆ. ಆದರೆ ಕುರುಬ ಸಮುದಾಯವು ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಬಲವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹಿಂದುಳಿದ ಎಸ್ಟಿ ಪಟ್ಟಿಯಲ್ಲಿ ಪ್ರಬಲ ಸಮುದಾಯವನ್ನ ಸೇರಿಸುವುದು ಸಂವಿಧಾನ ಬಾಹಿರವಾಗಿದೆ ಎಂದು ಅವರು ಹೇಳಿದರು. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಇತರ ಸಮುದಾಯಗಳನ್ನ ಎಸ್ಟಿ ಪಟ್ಟಿಗೆ ಸೇರಿಸಬಾರದು ಎಂದು ಅವರು ಒತ್ತಾಯಿಸಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತಿಲ್ಲ. ಅಲ್ಲದೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭಾರಿ ಭ್ರಷ್ಟಾಚಾರದಿಂದ ನಮ್ಮ ಸಮಾಜ ಮತ್ತಷ್ಟು ಕುಗ್ಗಿದೆ. ಆದರೆ ಸಿದ್ದರಾಮಯ್ಯ ಅವರು ಇತರ ಸಮುದಾಯಗಳನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಈ ನಿರ್ಧಾರವನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ತಿಂಗಳ 25ರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ದೇವರಮಣಿ, ಶ್ರೀನಿವಾಸ, ಚಂದ್ರಶೇಖರ, ಆಂಜನೇಯ, ಹನುಮಂತು ಮತ್ತಿತರರು ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ, ಹೊಸಪೇಟೆ. ಇವತ್ತು ಅವರು ನಮ್ಮ ಬಡ ಮಕ್ಕಳ ನಮ್ಮ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ನಮ್ಮ ಮಕ್ಕಳ ಶಿಕ್ಷಣ, ವೈಯಕ್ತಿಕ ಶಿಕ್ಷಣ ವಿಚಾರದಲ್ಲಿ, ಆಮೇಲೆ ರಾಜಕೀಯ ವಿಚಾರವಾಗಿ ನಮ್ಮನ್ನ ತುಳಿತಕ್ಕಂಥ ಏನ್ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದ್ರ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂತ ಇದೀವಿ. ಈ ವಿಚಾರವಾಗಿ ಕರ್ನಾಟಕ ಮತ್ತು ನಮ್ಮ ತಾಲೂಕು ಎಲ್ಲಾ ಜಿಲ್ಲಾ ಕೇಂದ್ರಗಳು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಹೆಡ್ ಕ್ವಾರ್ಟರ್ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಹೆಡ್ ಕ್ವಾರ್ಟರ್ ತಹಸೀಲ್ದಾರ್ಗಳಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀವಿ. ಒಂದನೇದು. ಎರಡನೇದಾಗಿ ಪ್ರತಿಭಟನಾ ಆಶಯಗಳೇನೆಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರ್ಪಡೆಗೊಳಿಸುವ ಯೋಜನೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟ ಪಂಗಡದ ಫಲಾನುಭವಿಗಳನ್ನು ಮೋಸದಿಂದ ಅನುಭವಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶ ನೀಡಬೇಕು. ಈ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 25/9/2025ರಂದು ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ಕೊಟ್ಟು 5/10/2025 ಒಳಗೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತ ತೀರ್ಮಾನ ನೀಡಲು ವಿನಂತಿಸುತ್ತೇವೆ. ಸರ್ಕಾರದ ಈ ತೀರ್ಮಾನವನ್ನು ಗಮನಿಸಿ 7/10/2025 ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸುವ ಬಗ್ಗೆ, ಈ ದೇಶದ ಸಂವಿಧಾನ ಮಾಡಿಕೊಳ್ಳುವ ಈ ಸಂವಿಧಾನಿಕ ಹಕ್ಕನ್ನು ಪಡೆದುಕೊಳ್ಳುವ ಮುಂದಿನ ನಡೆಯನ್ನು ಸಮುದಾಯದ ಮಟ್ಟದ ಆದೇಶದ ಮೇರೆಗೆ ನಾವು ಈ ತೀರ್ಮಾನವನ್ನು ಕೈಗೊಳ್ತಾ ಇದ್ದೇವೆ. ಏನು ಬೀದರ್, ಗುಲ್ಬರ್ಗ, ಯಾದಗಿರಿ, ಕಲಬುರಗಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಕೊಲ್ಲಿಗ, ಅಂಬಿಗ ಮತ್ತು ಗಂಗಮತಸ್ಥರ ಅವರ ಸೇರ್ಪಡೆ ಆಗಿರೋದ್ರಿಂದ ಕುಲಶಾಸ್ತ್ರ ಅಧ್ಯಯನ ಸರಿಪಡಿಸಿ ನಮಗೆ ಕಳಿಸಿಕೊಡಿ ಅಂತ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟರೆ, ಇವರು ಕುರುಬ ಸಮಾಜವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಮತ್ತೆ ಕುಲಶಾಸ್ತ್ರ ಅಧ್ಯಯನ ಸಮಿತಿಯ ವರದಿಯನ್ನು ತಂದು ಕಳಿಸಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಹುನ್ನಾರ ನಡೆಸ್ತಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಅದರಲ್ಲಿರ್ತಕ್ಕಂಥ ಸಮುದಾಯದ ಹಿರಿಯರು ಮೈಸೂರು ಭಾಗದಲ್ಲಿರುವಂತಹ ವಿಶ್ವನಾಥ್ ಸರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪತ್ರಿಕೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಎಸ್ಟಿ ಸಮುದಾಯ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ರಾಜಕೀಯದಲ್ಲಿ ಹಿಂದುಳಿದಿದ್ದಾರೆ. ಅಲ್ಲಿರ್ತಕ್ಕಂಥ ಎಸ್ಟಿ ಸಮುದಾಯ ಸುಮಾರು 51 ಜಾತಿಗಳಿದ್ದಾವೆ. ಅದರಲ್ಲಿ ವಾಲ್ಮೀಕಿ ಸಮುದಾಯ ಬಹುಸಂಖ್ಯಾತರು. ನಾವು ಈ ರಾಜ್ಯವನ್ನು ಆಳಿದ್ದೀವಿ, ಮುಖ್ಯಮಂತ್ರಿನ ಆಗಿದ್ದೀವಿ, ಹೋಮ್ ಮಿನಿಸ್ಟರ್ ಆಗಿದ್ದೀವಿ,
IAS, IPS ಕಿನ್ ಪೋಸ್ಟ್ಗಳಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ನಾವು ರಾಷ್ಟ್ರವನ್ನು ಆಳುವಂತ ನಮ್ಮಲ್ಲಿಗೆ ಒಂದಿದೆ. ಇವತ್ತು ಅವರೆಲ್ಲ ಕರ್ಕೊಂಡ್ಬಂದು ಎಸ್ಟಿಗೆ ಸೇರಿಸುವಂತ ಕೆಲಸ ಮತ್ತೆ ಎಸ್ಟಿಗೆ ಬರುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ, ನಾಲಾಯಕ ಮುಖ್ಯಮಂತ್ರಿ ಷಂಡ ಅಂತ ಹೇಳಿ ವಿಶ್ವನಾಥ್ ಸರ್ ಅವರು ಹೇಳಿ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿ. ಹೊಸಪೇಟೆ ಜಿಲ್ಲೆಯಲ್ಲಿ ಪಾಪಿನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುತ್ತಿರುವ ಹಾನಿಯನ್ನ ತಡೆಗಟ್ಟುವ ಉದ್ದೇಶದಿಂದ ಪಾಪಿನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಗ್ರಾಮದ ಸ್ನೇಹ ಯುವ ಬಳಗದ ವತಿಯಿಂದ ಪ್ರತಿ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ಮಾಡುವ ಸ್ಥಳಗಳಿಗೆ ತೆರಳಿ ವಿಶೇಷ ಜಾಗೃತಿ ಅಭಿಯಾನವನ್ನು ಮೂಡಿಸಿದ್ದಾರೆ. ಯುವ ಬಳಗದ ಸದಸ್ಯರು ಪಾಪಿನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಗ್ರಾಮದ ಪ್ರತಿಯೊಂದು ಅಂಗಡಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರಿಗೆ ಹಾಗೂ ಗ್ರಾಹಕರಿಗೆ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳು ಮತ್ತು ಪರಿಸರ ಸ್ನೇಹಿ ಪರ್ಯಾಯಗಳ ಮಹತ್ವವನ್ನು ವಿವರಿಸಿದ್ದಾರೆ. ಜಾಗೃತಿ ಕಾರ್ಯಾಚರಣೆಯಲ್ಲಿ ಸ್ನೇಹ ಯುವ ಬಳಗದ 30 ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡು ಘೋಷಣೆಗಳನ್ನು ಕೂಗುತ್ತಾ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲರದ್ದಾಗಲಿ, ಪ್ಲಾಸ್ಟಿಕ್ ಬಿಡೋಣ, ಪರಿಸರ ಉಳಿಸೋಣ, ಹಸಿರಿಗಾಗಿ ಹೆಜ್ಜೆ ಹಾಕೋಣ, ಪ್ಲಾಸ್ಟಿಕ್ ತ್ಯಜಿಸೋಣ, ಆರೋಗ್ಯವಂತ ಬದುಕು ಎಲ್ಲರಿಗೂ ಸಿಗಲಿ, ಹಗುರ ಪ್ಲಾಸ್ಟಿಕ್ ಭಾರವಾದ ಪರಿಣಾಮ ಎನ್ನುವ ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಹಿಡಿದು ನೇರ ಸಂಭಾಷಣೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಷಾ, ಸರೋಜಾ, ಜಗನ್ನಾಥ್, ಮಹಾದೇವಿ, ಮಣಿಕಂಠ, ಮನೋಜ್, ಅಶ್ರಫ್, ಆದಿತ್ಯ, ಅಶ್ವಿನಿ, ಪ್ರಿಯಾಂಕಾ, ಮುನಿಸ್ವಾಮಿ, ಅಮ್ರಿನ್ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಹೊಸಪೇಟೆ. ಬಳಸಬೇಡ್ರಿ, ಅಕ್ಕಿಗೆ ತಂದ್ರ ಪ್ಲಾಸ್ಟಿಕ್ ಚೀಲ ತಂಬರ್ತಾರಲ್ಲ ಅಂತ ತಗೋರಿ, ಬಟ್ಟಿ ಚೀಲ ಬರ್ತದ ಕಾಟನ್ ಆ ಟೈಪ್ ಅದ್ರಾಗ ಅಕ್ಕಿ ತಂಬರ್ರಿ. ಸುತ್ತಮುತ್ತ ಸ್ವಲ್ಪ ಕ್ಲೀನ್ ಇಟ್ಟಿದ್ದಾರೆ, ಅದೆಲ್ಲ ಕಸ ನೀರಿನಿಂದ ಕ್ಲೀನ್ ಮಾಡ್ತೀವಿ. ಸರಿ, ಪ್ಲಾಸ್ಟಿಕ್ ಅಲ್ಲಿ ತರಬಾರ್ದು, ಮನೆಯಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಬಳಸಬಾರ್ದು, ಸುತ್ತಮುತ್ತ ಕೈ ಚೀಲ, ಬಟ್ಟೆ ಚೀಲಗಳು ಬಳಸ್ತೀವಿ. ಕುಷ್ಟಗಿ ಪಟ್ಟಣದ ಹೇಮಾವತಿ ರಿಯಾಯಿತಿ ಕಿರಾಣಿ ಅಂಗಡಿಯಲ್ಲಿ ಗ್ರಾಹಕರಿಗೆ ಕಳಪೆ ಆಹಾರ ಪೂರೈಕೆ ಕ್ರಮ ಕೈಗೊಳ್ಳುವಂತೆ ಗ್ರಾಹಕರು ಆಗ್ರಹ. ಪಟ್ಟಣದ ಕೊಪ್ಪಳ ರಸ್ತೆಯ ಮಲ್ಲಯ್ಯ ವೃತ್ತ ಹತ್ತಿರದ ಹೇಮಾವತಿ ಕಿರಾಣಿ ರಿಯಾಯಿತಿ ಅಂಗಡಿಯಲ್ಲಿ ಗ್ರಾಹಕರಿಗೆ ಮತ್ತು ಹೋಟೆಲ್ ಅಂಗಡಿ ಮಾಲೀಕರಿಗೆ ಖಾಸಗಿ ವಸತಿ ಶಾಲೆಗಳಿಗೆ ಬಿಲ್ ತೆಗೆದುಕೊಂಡು ಕಳಪೆ ಆಹಾರ ಪೂರೈಕೆ ಮಾಡ್ತಾ ಇರುವಂತಹ ಹೇಮಾವತಿ ಕಿರಾಣಿ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಕಿರಾಣಿ ಖರೀದಿದಾರರಾದ ಮಾರುತಿ ಕುಷ್ಟಗಿ ಹಾಗೂ ಈಶಪ್ಪ ಜರಗಡ್ಡಿ ಆರೋಪಿಸಿದ್ದಾರೆ. ನಂತರ ಪ್ರಜಾಪವರ್ ವಾಹಿನಿಯೊಂದಿಗೆ ಮಾತನಾಡಿ, ಈ ಒಂದು ಕಿರಾಣಿ ರಿಯಾಯಿತಿ ಕಿರಾಣಿ ಅಂಗಡಿಯಲ್ಲಿ ಗೋಧಿ, ಅಕ್ಕಿ, ರವಾ, ಬಟಾಣಿ, ಸಕ್ಕರೆ, ಹುರುಳಿಕಾಳು, ಮೈದಾ ಹಿಟ್ಟು ಸೇರಿದಂತೆ ನಾನಾ ದವಸ ಧಾನ್ಯಗಳು ಕಳಪೆ ಗುಣಮಟ್ಟದಲ್ಲಿ ಇದ್ದು ಎಲ್ಲಾ ವಸ್ತುಗಳು ಅವಧಿ ಮುಗಿದು ಹೋಗಿರುವ ದಿನಾಂಕಗಳಾಗಿರುವಂತಹ ಆಹಾರದ ವಸ್ತುಗಳನ್ನು ಅಂಗಡಿಯಲ್ಲಿ ಇಟ್ಟು ಮಾಡುತ್ತಿದ್ದಾರೆ. ಎಲ್ಲಾ ವಸ್ತುಗಳಲ್ಲಿ ಹುಳುಗಳಾಗಿ ಕೆಟ್ಟು ಹೋದ ವಸ್ತುಗಳನ್ನು ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದು ಆಹಾರದಲ್ಲಿ ಹುಳುಗಳಾಗಿದ್ದು ಸಕ್ಕರೆ, ಹಾಲಿನ ಪುಡಿ, ಕೊಬ್ಬರಿ, ಮೈದಾ, ಚಪಾತಿ ಹಿಟ್ಟು ಕೂಡ ಅವಧಿ ಮುಕ್ತಾಯವಾಗಿರುವಂತಹ ವಸ್ತುಗಳು ಆಗಿವೆ. ಅಂಗಡಿ ಮಾಲೀಕನಿಗೆ ಯಾಕೆ ಈ ತರ ಅವಧಿ ಮುಕ್ತಾಯವಾದ ವಸ್ತುಗಳನ್ನು ಇಟ್ಟಿದ್ದೀರಾ? ಇದು ಗ್ರಾಹಕರಿಗೆ ಮಾಡುವ ಮೋಸ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರೆ, ನಾನು ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳಿಗೆ ಲಂಚವನ್ನ ನೀಡಿದ್ದೇನೆ, ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಎಲ್ಲ ನನ್ನ ಅಂಗಡಿಯಲ್ಲಿನ ಎಲ್ಲ ವಸ್ತುಗಳನ್ನ ವಿಡಿಯೋ ಮಾಡಿ ನನಗೆ ಭಯವಿಲ್ಲ, ನೀವುಗಳು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಎಂದು ಕೇಳ್ತೇನೆ. ಆದ್ದರಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ತಹಶೀಲ್ದಾರ್ ಅಧಿಕಾರಿಗಳು ಅಂಗಡಿಗೆ ಭೇಟಿ ನೀಡಿ ಎಲ್ಲಾ ವಸ್ತುಗಳನ್ನ ಪರಿಶೀಲನೆ ಮಾಡಿ ಈ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ ಜಾರಿ.